ಆಗುತ್ತೋ ಏನು, ಸಮುದ್ರನೇ ಇಲ್ಲ ನಿಮ್ಮ ಬೆಂಗಳೂರಾಗ, ಸುನಾಮಿ ಎಲ್ಲ ಆಗ್ತದ್ರಿ. ಆದ್ರೂ ಗಾಬರಿ. ಮಕ್ಕಳು ಓಡ್ ಬಂದು ತಾಯಿ ನಮಸ್ಕಾರ, ಮಮ್ಮಿ ನಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇದೆ, ನನಗೆ ಆಶೀರ್ವಾದ ಮಾಡು. ಮೆಲ್ಲಗೆ ಓಡಪ್ಪ. ಮೆಲ್ಲಗೋಡಿದ ಎಲ್ಲರೂ ಮಕ್ಕಳು ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ತಾವೇನ್ರಿ? ಸ್ವಿಮ್ಮಿಂಗ್ ಪೂಲ್ ನಮ್ಗೆ ಯಾರು ಕಲಿಸಿದ್ರೋ ಗೊತ್ತಿಲ್ಲ, ಹಳ್ಳಿಲಿ ಸುಮ್ಮನೆ ನೋಡ್ತಾ ಕೂತಿದ್ವಿ, ಪೆಕ್ಕ ತೊದ್ಬಿಟ್ಟ ಅವನ ಬಾವ ದುಳುಮಂತ ಬಿದ್ದುಬಿಟ್ಟು ಕೈಕಾಲು ಬಡಿದ್ರು. ಅಯ್ಯೋ ಪ್ರಾಣ ಗೀಸ್ ಬರೋಂತ ಮೇಲೆ ಅವನು ಡಮ್ ಅಂತ ಆರಿದ, ಜುಟ್ಟನೋ ಜನಿವಾರನೋ ಚಡ್ಡಿ ನೋಡು, ಕೈಕಾಲು ಬಡಿ ಅಂತ ಅವನೇ ಕಲಿಸ್ಬಿಟ್ಟ. ಕೋಚ್ ಯಾರು ಗೊತ್ತಿಲ್ಲ, ಪುಣ್ಯಾತ್ಮ ಎಲ್ಲಿದ್ದಾನ. ಇಲ್ಲಿ ನಿಮ್ಮ ಮಗುಗೆ ಬೇಸಿಗೆಯಲ್ಲಿ ಸ್ವಿಮ್ಮಿಂಗ್ ಕಲಿಸಬೇಕೇ? ಕಾಂಟ್ಯಾಕ್ಟ್ ದಿಸ್ ನಂಬರ್. ತಾಯಿ ಮಗುನ ಕರ್ಕೊಂಡು ಹೋಗಿ ನೋಡ್ತಾಳೆ, ಫಾರ್ಮ್ ತುಂಬಿ ಮೊದಲು, ಇವು ನಿಮ್ಮದೇ ಮಗುನ, ಗ್ಯಾರಂಟಿನಾ ಎಲ್ಲ ಇವು ಫಾದರ್ ನೇಮ್ ಎಲ್ಲ ತುಂಬಿ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತಾರೆ. ಅವಳಿಗೆ ನೋಡ್ತಾಳೆ, ಅಯ್ಯೋ ಕೋಲ್ಡ್ ಇದೆ ವಾಟ್ರು. ಮತ್ತು ವಾಟರ್ ಕೋಲ್ಡ್ ಇರುತ್ತೆ ಮೇಡಮ್, ಹಾಟ್ ವಾಟರ್ ಈಜ್ ಕಲಿಸಲ್ವಾ ನೀವು? ಇಲ್ಲ ಮೇಡಮ್ ಕೋಲ್ಡ್ ವಾಟರ್. ಅಯ್ಯೋ ನಮ್ಮ ಮಗು ಕೋಲ್ಡ್ ಆಗಲ್ಲ. ಇಲ್ಲ ಮೇಡಮ್ ಕೋಲ್ಡಲ್ಲೇ ಕಲಿಬೇಕು. ಹಾಟ್ ವಾಟರ್ ಸ್ವಿಮ್ಮಿಂಗ್ ಪೂಲ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಮೇಡಮ್. ನೀವು ಉತ್ತರ ಕನ್ನಡ ಕಡೆ ಹೋದ್ರೆ ಬಾವಿಗೆ ಬಿಸಿಲಿಗೆ ನೀರು ಕಾದಿರ್ತಾವ್ರೆ, ಅದ್ರಾಗ ಮಾಡಬಹುದು. ಡೈರೆಕ್ಟ್ ನೀರಿಗೆ ಮಗುನ್ ಬಿಟ್ಬಿಡ್ತೀರಾ? ಹೌದು ಮೇಡಮ್, ಡೈರೆಕ್ಟ್ ಸ್ವಲ್ಪ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಒಂದು ವೀಕ್ ಆದ್ಮೇಲೆ ಬಿಡಲ್ವಾ? ಮನೇಲಿ ಯಾಕೆ ಕಲಿಸು ಮೇಡಮ್? ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಬೆಡ್ ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಬಿಟ್ಟರೆ ಬಿಡ್ಬೋದು ಮೇಡಮ್. ಮೇಲ್ ಬರಲ್ಲ ಅವನು ಈ ಥರದ